ಇವತ್ತು ಮಹಾರಾಷ್ಟ್ರದಲ್ಲಿ ಮತದಾನ ಇವತ್ತು ನಡೀತಾ ಇದೆ. ನಾವು ವಿಶ್ವಾಸವನ್ನು ಹೊಂದಿದ್ದೀವಿ. ನಾವು 160ರಿಂದ 170 ಸೀಟ್ಸ್ವರೆಗೆ ಮಹಾವಿಕಾಸ್ ಅಘಾಡಿ, ನಮ್ಮ ಕಾಂಗ್ರೆಸ್ ಪಕ್ಷ, ಶರದ್ ಪವಾರ್ ಅವರ NCP ಮತ್ತು ಉದ್ಧವ್ ಠಾಕ್ರೆ ಅವರ ಶಿವಸೇನಾ ಇದರಿಂದ ನಾವು ನಿಶ್ಚಿತವಾಗಿ ಅಲ್ಲಿ ಅಧಿಕಾರಕ್ಕೆ ಬರ್ತೀವಿ ಅಂತ ವಿಶ್ವಾಸ ಇದೆ. ನಾ ಎಕ್ಸಿಟ್ ಪೋಲ್ ಜನರ ಪೋಲೇ ಬರ್ತದಲ್ಲ 2-3 ದಿವಸದಲ್ಲಿ. ಮೊನ್ನೆ ಎಕ್ಸಿಟ್ ಪೋಲ್ ಏನಾಯ್ತು ಇದರಲ್ಲಿ ಹರಿಯಾಣದಲ್ಲಿ, ಕೆಲವು ಸಲ ಸತ್ಯ ಇರ್ತದೆ, ಕೆಲವು ಸಲ ಸುಳ್ಳು ಇರ್ತದೆ. ಹರಿಯಾಣದಲ್ಲಿ ಒಬ್ರು ಕೂಡ ಒಂದು ಸತ್ಯ ಬರಲಿಲ್ಲ. ಹೀಗಾಗಿ ನಮ್ಮ ವಿಶ್ವಾಸ ಇದೆ 160ರಿಂದ 170 ಸೀಟನ್ನ ನಾವು ಮಹಾರಾಷ್ಟ್ರದಲ್ಲಿ ಮಹಾವಿಕಾಸ್ ಅಘಾಡಿ ಗಠಬಂಧನ ಏನಿದೆ ಪಡ್ಕೊಡ್ತದೆ ಅನ್ನೋ ವಿಶ್ವಾಸ ಇದೆ. ಅವರು ಸುಮ್ಮನೆ ನೋಡಿ ಅಲ್ಲಿ ಸುಮ್ಮನೆ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ. ಎಷ್ಟು ಕೀಳುಮಟ್ಟಕ್ಕೆ ಕೇಳಿದೆ ಅಂದ್ರೆ ಕರ್ನಾಟಕದಲ್ಲಿ ಗ್ಯಾರಂಟಿ ಎಲ್ಲ ಬಂದ್ ಆಗಿದಾವೆ ಅಂತ. ಅದಕ್ಕೆ ಮತ್ತು ಕ್ಲಾರಿಫಿಕೇಶನ್ ಬಂದ್ ಕೊಟ್ವಿ, ಆ ಮಾತು ಬೇರೆ. ಅಂದ್ರೆ ಈ ರೀತಿ ಸುಳ್ಳು ಅಪಪ್ರಚಾರ ಮಾಡುವ ಮಟ್ಟಕ್ಕೂ ಕೂಡ ಅಡ್ವರ್ಟೈಸ್ಮೆಂಟ್ ಕೊಡೋ ಮೂಲಕ ಸುಳ್ಳು ಅಪಪ್ರಚಾರ ಮಾಡೋದಕ್ಕೆ ಹೋಗಿದ್ದಾರೆ. ಮತ್ತೆ ಇಲ್ಲಿ ಬಗ್ಗೆ ಭ್ರಷ್ಟಾಚಾರದ ಬಗ್ಗೆ, ಎಕ್ಸೈಸ್ ಇದ್ರ ಬಗ್ಗೆ ಏನೋ ಒಂದು ನಮ್ಮ ಅಲ್ಲಿ ಮಾತಾಡಿದ್ರು. ಇವೆಲ್ಲ ಪ್ರಧಾನಮಂತ್ರಿ ಮಾಡುವಂತ ಕೆಲಸ. ಆದ್ರೆ ಇದೆಲ್ಲವೂ ಕೂಡ ಲೆಕ್ಕಿಕಲ್ಲ. ಅಲ್ಲಿ ಏನು ನಿಮ್ಮ ಶಿಂದೆ ಉದ್ಧವ್ ಠಾಕ್ರೆ ಅವರಿಗೆ ಮೋಸ ಮಾಡಿದ್ರು, ಅಜಿತ್ ಪವಾರ್ ಏನು ಶರದ್ ಪವಾರ್ ಮೋಸ ಮಾಡಿದ್ರು. ಅಲ್ಲಿ ಆ ಇಬ್ಬರಿಗೂ ಕೂಡ ಸಾಕಷ್ಟು ಸಿಂಪತಿ ಇದೆ ಮತ್ತು ಜನ ಇವರು ಮಾಡಿದ್ದನ್ನ ಆಪರೇಷನ್ ಕಮಲ ಅಲ್ಲಿ ಸಹಿಸ್ಕೋತಾ ಇಲ್ಲ. ನಿಶ್ಚಿತವಾಗಿ ನಾವು ಅಲ್ಲಿ ಅಧಿಕಾರಕ್ಕೆ ಬರ್ತೇವೆ. ಮತ್ತೆ ಎಂಟೈನ್ ಕಮನ್ಸ್ನು ಸಿಕ್ಕಾಪಟ್ಟಿ ಇದೆ, ಏನು ಕೆಲಸ ಆಗಿಲ್ಲ ಅಂತ ಹೇಳಿ. ಅಂಥದ್ದು ಯಾವುದು ಕೂಡ ಇಲ್ಲ. ನನ್ಗೆ ಗೊತ್ತಿಲ್ಲಪ್ಪ. ಹೈಕಮಾಂಡ್ ನನ್ಗೆ ಗೊತ್ತಿರ್ಬೇಕಲ್ಲ. ಮತ್ತೆ ಹೈಕಮಾಂಡ್ ನಿರ್ದೇಶನ ನಮ್ಗೆ ಗೊತ್ತಿರ್ಬೇಕಲ್ಲ. CM ಡೆಲ್ಲಿಗೆ ಎದಕ್ಕೆ ಹೋಗ್ತಾ ಇದಾರೆ ಗೊತ್ತಾ? KMF ಇದಕ್ಕೆ ಹೋಗ್ತಾ ಇದ್ದಾರೆ. ಭೇಟಿ ಅದಕ್ಕೆ ಆಗ್ಬೋದ್ರ, ಭೇಟಿ ಆಗ್ಬೇಕು. CM ಡೆಲ್ಲಿಗೆ ಹೋದ ಮತ್ತೆ ಹೈಕಮಾಂಡ್ ಭೇಟಿ ಆಗ್ಲಿಕ್ಕೆ ಭೇಟಿ ಆಗೇಬೇಕು. ಆಗಬಹುದು, ಆಗ್ಲಿಕ್ಕೂ ಇಲ್ಲ. ಸಮಯ ಸಿಕ್ಕರಾಗೆ ಆಗ್ತಾರೆ.